100ಕ್ಕೆ 100 ಭಾಗ. ಈಗ ನೋಡಿ ಅವ್ರು ಸುದ್ದಿ ಮಾತಾಡಿದಾಗ ಮಳೆ ಬಂತು. ನಿಖಿಲ್ ಕುಮಾರಸ್ವಾಮಿ 100ಕ್ಕೆ 200 ಭಾಗ ಗೆದ್ದೇ ಗೆಲ್ತಾರೆ. ಅಂದರೆ ನಿಖಿಲ್ ಕುಮಾರಸ್ವಾಮಿ ನಿಮ್ಮ ಜನ MLA ಪಕ್ಕ ಅನ್ಕೊಂಬಿಟ್ಟಿದ್ದೀರಾ? ಪಕ್ಕ ಆಹಾರ ಎಲ್ಲ ತಗೊಂಡ್ಬಿಟ್ಟಿದ್ದೀರಾ? ರೆಡಿ ಇದ್ದೀರಾ? ರೆಡಿ ಇದೆ. ದೇವೇಗೌಡರ ಬಗ್ಗೆ ಮಾತಾಡೋದು ಅನಲಾಯಕ ಬೋಳಿ ಮಗನಿಗೆ. ಒಕ್ಕಲಿಗರಿಗೆ ಏನು ಬೆಲೆನೇ ಇಲ್ವಾ? ಒಬ್ಬ ಹಿರಿಯ ನಾಯಕ ಅವರು. ಒಕ್ಕಲಿಗರಿಗೆ ಕೊಂಡ್ಕೊಳ್ತೀನಿ ಅಂದ್ರೆ ಅರ್ಥ ಏನು? ಸೊ ಅಂದರೆ ಈಗ ಹೊಸದಾಗಿ ಕಾಲೇಜ್ ಹುಡುಗಿರಲ್ಲ ನಿಖಿಲ್ ಕುಮಾರಸ್ವಾಮಿ ಓಟ್ ಹಾಕಿರ್ಬೋದು. ಹಾಕಿದ್ದಾರೆ. ಫೈಟ್ ಇದೆ, ಆದರೂ ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆಲ್ತಾರೆ. ಬೇಕು ಅಂತ ಓಟ್ ಹಾಕಿದ್ದೀರಿ. ಮೋದಿ ದೇವೇಗೌಡರು ಮೋದಿ ನೋಡಿ ಮಾಡಿದ್ದಾರೆ, ದೇವೇಗೌಡರು ನೋಡಿ ಮಾಡಿದ್ದಾರೆ. DK DK ಸುರೇಶ್ ಅವ್ರು ನಿಂತ್ಕೊಂಡಿದ್ರೆ ಇವ್ರಿಗೆ ಬರಲ್ಲ. ಅದೇ ಲೆಕ್ಕಾಚಾರದಲ್ಲಿ ಇವೆಲ್ಲ ಹಾಕೊಂಡಿರೋದು. ಅದೇ ನಾವು ಮುಸ್ಲಿಮ್ಸ್ ಬಗ್ಗೆ ಮಾತಾಡಿದಾಗ ಅವ್ರು ಸುಮ್ಮನೆ ಇರ್ತಾರ, ಎಲ್ಲ ಒಗ್ಗಟ್ಟಾಗುತ್ತೆ. ದೇವೇಗೌಡರ ಬಗ್ಗೆ ಮಾತಾಡೋದು ಅನಲಾಯಕ ಬೋಳಿ ಮಗನಿಗೆ. ಇಲ್ಲಿ ಪರವಾಗಿ ಸ್ವಲ್ಪ ಚೆನ್ನಾಗಿ ನಡೆದಿದೆ. 92% ನಡೆದಿದೆ. ಓಕೆ, ಸಿಕ್ಕಾಬಿಟ್ಟೈತೆ. ಓಕೆ, ಸೊ ಈ ಸಿಚುವೇಶನ್ ನೋಡಿದ್ರೆ ಸೊ ಯಾರು ಗೆಲ್ಬೋದು ಅನ್ಸುತ್ತೆ? ಈಗ ವೋಟಿಂಗ್ ಎಲ್ಲ ಆಗೋಯ್ತು, ಇನ್ನೇನು ಮತ್ತೆ ನೀವು ವೋಟ್ ಹಾಕೋಕ್ಕಾಗಲ್ಲ, ಏನು ಆಗಲ್ಲ, ಆಗಲ್ಲ. ಓಕೆ, ಸೊ ಯಾರು ಬರ್ಬೋದು? ನಮಗೆ ಇಲ್ಲಿ ನಿಖಿಲ್ ಬರ್ತಾನೆ ಅಂತ ನಮ್ಗೆ ಭರವಸೆ ಇದೆ. ಓಕೆ, ಹೆಂಗೆ? ಓಕೆ, ಯಾವ ಥರ ಲೆಕ್ಕಾಚಾರಗಳಿದೆ? ಇಲ್ಲಿ ಒಕ್ಕಲೂರು ಪ್ರಾಬ್ಲಮ್ ಜಾಸ್ತಿ ಇದೆ ನಮ್ಮ ತಾಲೂಕಲ್ಲಿ. ಮತ್ತು ಜಮೀರ್ ಆಡಿರೋ ಮಾತು ಅದು ಮೊದಲನೇ ಒಂದು ತಪ್ಪು. ಫಸ್ಟ್ ದೇವೇಗೌಡರ ಬಗ್ಗೆ ಯಾರೇ ಆಗಲಿ ಅರ್ಹತೆ ಇಲ್ಲ ಮಾತಾಡೋಕ್ಕೆ. ಒಬ್ಬ ಹಿರಿಯ ನಾಯಕ ಅವರು ಮಾತಾಡಬಾರ್ದಾಯ್ತು ಅವ್ರ ಬಗ್ಗೆ. ಓಕೆ, ಸೊ ಅದು ಮೊದಲೇ ತಪ್ಪು. ಯೋಗೇಶ್ವರ್ಗೆ ಒಂದು ಏಟು. ಸೊ ಅದಾದಮೇಲೆ ನೆಕ್ಸ್ಟ್ ಸುರೇಶ್ ಅವರು ಕೊಡಂಬಳ್ಳಿಯಲ್ಲಿ ಮಾತಾಡೋದು ಅದು ಸರಿ. ಸುರೇಶ್ ಅವರು ಏನು ಮಾತಾಡಿದ್ರು? ಆಂಬುಲೆನ್ಸ್ ಬರ್ತಾರೆ, ಮೊಮ್ಮಗನ ಪಟ್ಟಾಭಿಷೇಕ ಮಾತಾಡಬಾರ್ದು. ಓಕೆ, ಇನ್ನು ಮೂರನೇದು ಬೋರ್ಡ್ ಏನಾದರೂ ಬಂತ ಹೇಳಿ? ಇಲ್ಲ, ಅದು 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 ಇದೆ. ರೈತರ ಜಮೀನು ಇದೆ ಎಲ್ಲ ತಾಲೂಕು. ನಮ್ಮ ಚನ್ನಮಕ್ಕೆ ಬಂದೇ ಬರುತ್ತೆ, ಅದು ಇದೆ. ಓಕೆ, ಸೊ ಈ ಮೂರು ಮುಖ್ಯವಾದ ಅಂಶಗಳು ಯೋಗೇಶ್ವರ್ ಸೋಲೋದಕ್ಕೆ, ನಿಖಿಲ್ ಕುಮಾರಸ್ವಾಮಿ ಗೆಲ್ಲೋದಕ್ಕೆ ಕಾರಣ ಇದೆ. ಓಕೆ, ಈಗ ನಾಮಿನೇಷನ್ ಫೈಲ್ ಆದಾಗ ಇದ್ದಷ್ಟು ಕ್ರೇಜು ಅಂದರೆ ಇದ್ದಷ್ಟು ವೋಟಿಂಗ್ ಅಂತರ ಮತ್ತೆ ಕಮ್ಮಿ ಆಗೋತ್ತಿಲ್ಲ. ಯಾಕೆ? ಯಾರಿಗೆ ಹೇಳಿ? ನಿಖಿಲ್ಗೆ 30,000 40,000 ಅಂತ ಹೇಳ್ತಾ ಇದ್ರು. ಇಲ್ಲ ಸರ್, ಯಾರ್ಯಾರು ಸಮ ಫೈಟ್ ಇದೆ. ಯೋಗೇಶ್ ಯಾವುದು ವೋಟರ್ಸ್ ಇದೆ ಇಲ್ಲಿ. ನಿಖಿಲ್ ಅವ್ರದ್ದು ಇದೆ. ಆಮೇಲೆ ಒಕ್ಕಲೂರು ಪ್ರಾಬ್ಲಮ್ ಜಾಸ್ತಿ ಇದೆ ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ. ಹಂಗಾಗಿ ಸಮ ಫೈಟ್ ಜಾಸ್ತಿ ಇದೆ. ಸಮ ಫೈಟ್ ಇದೆ. ಹೌದು, ಆದ್ರೂ ಪಾರ್ಟಿ ಬಿಟ್ಟು ಹೋಗ್ತಾ ಇರ್ತಾರೆ. ಇವತ್ತು ಈ ಪಾರ್ಟಿ ಇರ್ತಾರೆ, ನಾಳೆ ಆ ಪಾರ್ಟಿಯಲ್ಲಿ ಇರ್ತಾರೆ. ಅವರು ಆ ಕ್ಷೇತ್ರದಲ್ಲಿ ಇರ್ತಾರೆ, ಇವರು ಈ ಕ್ಷೇತ್ರದಲ್ಲಿ ಇರ್ತಾರೆ. ಅಲ್ಲಲ್ಲ, ನಿಖಿಲು ಕೂಡ ಬೇರೆ ಬೇರೆ ಕ್ಷೇತ್ರದಿಂದ ಬರ್ತಾ ಇದ್ದಾರೆ. ಬರ್ತಾದ್ರು ಇಲ್ಲಿ ನಿಂತ್ಕೊಬೋದು ಅಂತ ಏನಿಲ್ವಲ್ಲ. ಈಗ ಎಲ್ಲ ಕಡೆ ನಿಂತ್ಕೊಳ್ಳಿಲ್ವಾ? ಸೋನಿಯಾ ಗಾಂಧಿ ನಿಂತ್ಕೊಳ್ಳಿಲ್ವಾ? ಇವ್ರು ನಿಂತ್ಕೊಳ್ಳಿಲ್ವಾ? ಹಂಗೆ ಈ ರಾಜಕೀಯದಲ್ಲಿ ಪಾರ್ಟಿ ಬಿಟ್ಟೋಗೋದು, ಪಕ್ಷಾಂತರ ಮಾಡೋದು ಕಾಮನ್ ಆಗೋಗಿದೆ. ಕಾಮನ್ ಆಗೋಗಿದೆ. ಕುಮಾರಸ್ವಾಮಿ ಕೂಡ ಬಿಜೆಪಿ ಜೊತೆ ಸೇರ್ಕೊಂಡು ಮೈತ್ರಿ ಮಾಡಿದ್ರೆ, ಮೊದಲು ಕಾಂಗ್ರೆಸ್ ಸೇರಿ ಮೈತ್ರಿ ಮಾಡಿದ್ರೆ, ಅವೆಲ್ಲ ಕಾಮನ್ ಆಗ್ಬಿಟ್ಟಿದೆ ಇವಾಗ. ಬಟ್ ನಮಗೆ ಜನಗಳಿಗೆ ಏನು ಕೆಲಸ ಮಾಡಿದ್ರೆ ಮಾತ್ರ ಇಂಪಾರ್ಟೆಂಟ್ ಅಲ್ವಾ? ನಾವಿರೋ ಊರಲ್ಲಿ ನಮ್ಗೆ ಏನು ಕೆಲಸ ಆಗಿದೆ, ನಮ್ಗೆ ಹೋದಾಗ ನಮ್ಮ ಕೆಲಸಗಳಾಗಿದೆಯಾ, ನಮ್ಗೆ ಆಗಿದೆ ಯಾರು, ಈ ಥರದ್ದೆಲ್ಲ ಬೇಕು ನಮಗೆ. ದೇವೇಗೌಡರು ಡ್ಯಾಮ್ ಮಾಡಿದ್ದಾರೆ, ಇಲ್ಲಿ ಕುಮಾರಸ್ವಾಮಿ ಅವರು ಹಾಸ್ಪಿಟ್ಲ್ ಮಾಡಿದ್ದಾರೆ ಅಕ್ಕೂರು ಅಷ್ಟರಲ್ಲಿ. ಇವತ್ತು ಒಂದು 60-70 ಬೆಡ್ ಹಾಸ್ಪಿಟ್ಲ್ ಮಾಡಿದ್ದಾರೆ. ಕಾರಣಾಂತರ ಅವರೇನೆ. ಚನ್ನಪಟ್ಟಣ ಕಾಲೇಜ್ಗಳು ಮಾಡಿದ್ದಾರೆ, ಬಾಯ್ಸ್ ಕಾಲೇಜು, ಗರ್ಲ್ಸ್ ಕಾಲೇಜ್ ಎಲ್ಲ ಮಾಡಿದ್ದಾರೆ. ಆಮೇಲೆ ಈ ತಿರುಗಾಡು ರೋಡ್ ಗುಂಡಿ ಇದ್ದು ನಾಟಿ ನಡ್ತಿದ್ರು ಜನಗಳು. ಭತ್ತದ ನಾಟಿ ನಡ್ತಿದ್ರು ಗುಂಡಿಗಳಲ್ಲಿ. ಅಲ್ಲೇ ಮಂಡ್ ರೋಡಲ್ಲಿ ಗುಂಡಿಗಳು ನಾಟಿ ನಡ್ತಿದ್ರು. ಇವತ್ತು ಟಾರ್ ರೋಡ್ ಆಗಿದೆ, ಸಿಮೆಂಟ್ ರೋಡ್ ಆಗಿದೆ. ಗ್ರಾಮಗಳಲ್ಲೆಲ್ಲ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ದೇವೇಗೌಡರು ಡ್ಯಾಮ್ ಕಟ್ಟಿದ್ದಾರೆ ನಮಗೆ. ಅವ್ರು ಕಟ್ಟಿಲ್ಲ ಅಂದ್ರೆ ಏನು ಮಾಡೋಕ್ಕಾಗ್ತಿರಲಿಲ್ಲ. ಇದನ್ನೆಲ್ಲ ಇಟ್ಕೊಂಡು ಸೊ ಅವ್ರು ಗೆಲ್ಬೋದು ಅನ್ನೋದು ಒಂದು ಲೆಕ್ಕಾಚಾರ. ಓಕೆ, ಅಂದರೆ ಈಗ ಯೋಗೇಶ್ವರ ಸೋಲೋದು ಏನು ಜಮೀರ್ ಅಹಮದ್ ಅವರ ಸ್ಟೇಟ್ಮೆಂಟ್ ಇದೆ. ಯೋಗೇಶ್ವರ ಸೋಲು ಭಯದೆ ವಕ್ಫ್ದು ಏನು ಪ್ರಾಪರ್ಟಿಗೆ ಬರ್ತಾ ಇದೆ, ಸೊ ರೈತರ ಜಮೀನು ಕಿತ್ಕೊಳ್ತಾರೆ, ಅದು ಕೂಡ ಒಂದು ಸೋಲು ಇದೆ. DK ಸುರೇಶ್ ಅವರು ಮಾತಾಡೋದು ಅದು ಇದೆ. ಅವ್ರು ನಮ್ಮ ಚನ್ನಪಟ್ಟಣಕ್ಕೆ ಬಂದು ಜಮೀರ್ ಅಹಮದ್ ಮಾತಾಡುವಂಥ ಅವಶ್ಯಕತೆ ಏನಿತ್ತು? ಮುಸ್ಲಿಮ್ಸ್ ಅವ್ರನ್ನ ಏನು ಕ್ಯಾಶ್ ಹಾಕೊಂಡ್ಬಿಡೋಣ ಅಂತ ಅಲ್ವಾ? ಅಲ್ಲ, ಒಕ್ಕಲೂರಿಗೆ ಅಲ್ಲ, ನಮ್ಮಲ್ಲಿ ಅವ್ರ ಲೆಕ್ಕಾಚಾರ ಒಕ್ಕಲೂರಿಗೆ ಏನು ಬೆಲೆನೇ ಇಲ್ವಾ? ಒಬ್ಬ ಹಿರಿಯ ನಾಯಕ ಅವರು. ಒಕ್ಕಲೂರಿಗೆ ಕೊಂಡ್ಕೊಳ್ತೀನಿ ಅಂದ್ರೆ ಅರ್ಥ ಏನು? ಸೊ ಆ ನಿಟ್ಟಲ್ಲಿ ಒಕ್ಕಲರಿಗೆ ಇಡೀ ರಾಜ್ಯನೇ ದೇವೇಗೌಡರನ್ನ ಕೊಂಡ್ಕೋಕ್ಕಾಗದ ಅಂತ ಡೆಲ್ಲಿಲಿ ಅವ್ರ ಗೌರವ ಸಿಗುವಂಥದ್ದು ನಮ್ಮಲ್ಲಿ ಕರ್ನಾಟಕದಲ್ಲಿ ಸಿಗಲ್ವಾ? ಅದು ಯೋಚನೆ ಮಾಡಿ ಮಾತಾಡಬೇಕು. ಯೋಚನೆ ಮಾಡಿ ಮಾತಾಡಬೇಕು. ಓಕೆ, ಸೊ ಈಗ ಕುಮಾರಸ್ವಾಮಿ ಅವ್ರು ನನ್ನ ಕುಳ್ಳ ಅಂತಿದ್ರು, ನಾನು ಅವ್ರನ್ನ ಅದು ಪರ್ಸ್ನಲ್ ಬೇರೆ ವಿಚಾರದಲ್ಲಿ. ಈ ಎಲೆಕ್ಷನ್ ಟೈಮಲ್ಲಿ ಪ್ರಚಾರವಾಗಿ ಅವ್ರದ್ದು ಸ್ಟೇಜಲ್ಲಿ ಮಾತಾಡಿದಾಗ ಒಕ್ಕಲಿಗೆ ನೋವಾಗಲ್ವಾ? ಎಂಥವ್ರಿಗೂ ಅದು ಹಿಂಗೆ ತಪ್ಪು. ಅದೇ ನಾವು ಮುಸ್ಲಿಮ್ಸ್ ಬಗ್ಗೆ ಮಾತಾಡಿದಾಗ ಅವ್ರು ಸುಮ್ಮನೆ ಇರ್ತಾರ, ಎಲ್ಲ ಒಗ್ಗಟ್ಟಾಗುತ್ತೆ. ಪಕ್ಕದಲ್ಲಿ ಕಾಂಗ್ರೆಸ್ ನಾಯಕರೆಲ್ಲ ಕೇಳ್ಬೋದು. DK ಶಿವಕುಮಾರ್ ಒಕ್ಕಲಿಗ, ಯೋಗೇಶ್ ಒಕ್ಕಲಿಗ,
ಎಲ್ಲ ಇರಲ್ವಾ, ಅಶ್ವಥ್ ಇರಲ್ವಾ, ಎಲ್ಲ ಇದ್ರು. ಅದೆಲ್ಲ ಸ್ಟೇಜ್ ಮೇಲೆ ಕೇಳ್ಬೋದಾಯ್ತು. ಯಾರು ಕರ್ಗೆ ಇಲ್ವಾ? ಯಾರಿಲ್ಲ. ಮುಂದಿನ ಮಗ ಅಂದ್ಮೇಲೆ ಬಗ್ಗೆ ಕಪ್ಪೇ ಇರಬೇಕು, ಮುಂದಿನ ಮಗ ಅಂದ್ಮೇಲೆ ಕಪ್ಪೇ ಇರ್ತಾರೆ. ಹಾಂ, ಬಣ್ಣದ ಬಗ್ಗೆ ಈಗ ನೀವು ಕಪ್ಪಿದ್ದೀರಿ, ಅವರು ವೈಟ್ ಇದ್ದಾರೆ, ಅವ್ರು ಕಪ್ಪಿದ್ದಾರೆ. ಬಣ್ಣ ಅಲ್ಲ ಅಳ್ತಾ ಮಾಡೋ ಮನಸ್ಸು, ಯಾರ ಮನಸ್ಸು ಹೆಂಗಿದೆ ಅಂತ ತಿಳ್ಕೋಬೇಕು. ಯೋಗೀಶ್ವರ ಸೋಲಕ್ಕೆ ಇದು 3 ಪಾಯಿಂಟ್ಗಳೇ ಕಾರಣ. ದೇವೇಗೌಡರ ಬಗ್ಗೆ ಮಾತಾಡೋಕೆ ಅನ್ಲಾಯಕ ಬೋಳಿ ಮಗನಿಗೆ ಫೈಟ್ ಇದೆ. ಆದರೂ ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆಲ್ತಾರೆ. 10,000 ಒಳಗಡೆ ಗೆಲ್ತಾರೆ ಅಷ್ಟೇ ನಂತರ. ಹಾಂ, ಅಲ್ಲ, ಮೊದಲು ಸಿಕ್ಕಾಪಟ್ಟೆ ಇತ್ತು ಅಂತರಗಳು, 20, 30, 40 ಅನ್ನೋ ಥರ ಹೇಳ್ತಾ ಇದ್ರು. ಇಲ್ಲ 10,000ದಲ್ಲಿ ಗೆಲ್ತಾರೆ, ಪಕ್ಕ ಗೆಲ್ತಾರೆ. ಸೊ ಅವ್ರು ನಿಖಿಲ್ ಕುಮಾರಸ್ವಾಮಿ ಓಟ್ ಹಾಕಿದ್ರೆ ಅಂತಂದ್ರೆ ಏನು ಅನ್ಕೊಂಡು ಓಟ್ ಹಾಕಿರ್ಬೋದು? ನಮ್ಮದು ಮೋದಿ ನೋಡಿ ಓಟ್ ಹಾಕಿದ್ವಿ, ದೇವೇಗೌಡರು ನೋಡಿ ಓಟ್ ಹಾಕಿದ್ವಿ. ಓಕೆ, ದೇವೇಗೌಡ ನೋಡಿ ಓಟ್ ಹಾಕಿದ್ರು. ಒಕ್ಕಲಿಗರು ಒಕ್ಕಲಿಗರು ಅಂತೇನಿಲ್ಲ, ನಮ್ಮ ಪಕ್ಷದಿಂದ NDA ಅಭ್ಯರ್ಥಿ ಅನ್ನೋ ಇದಕ್ಕೆ ನಾವು ಮಾಡಿದ್ದೀವಿ. ಓಕೆ, ಮೋದಿ ಬೇಕು ವರ್ಸಸ್. ಓಕೆ, ನಿಖಿಲ್ ನೋಡೋ ಅಂತ ಓಟ್ ಹಾಕಿಲ್ಲ, ಮೋದಿ ಬೇಕು ಅಂತ ಓಟ್ ಹಾಕಿದ್ರಿ. ಮೋದಿ ದೇವೇಗೌಡರು ಅಲ್ಲ, ಯಾಕೆ ಅವ್ನು ಚಪ್ಪಲಿ ಬಿಡೋಕ್ಕೂ ಯೋಗ್ಯತೆ ಇಲ್ಲ, ಅವ್ನು ಚಪ್ಪಲಿ ಬಿಡೋಕ್ಕೂ ಯೋಗ್ಯತೆ ಇಲ್ಲ. ಅವ್ನು ಮಾತಾಡಬಾರ್ದು. ಒಬ್ಬ ಹಿರಿಯ ನಾಯಕ, ಮಾಜಿ ಪ್ರಧಾನಮಂತ್ರಿ, ಅವ್ರ ಬಗ್ಗೆ ಮಾತಾಡ್ತೀನಿ ಅಂದರೆ ಯೋಗ್ಯತೆ ಅಲ್ಲ. 23ನೇ ತಾರೀಕು ನಿಖಿಲ್ ಅವರು ಗೆಲ್ತಾರೆ ಸರ್. ಒಂದು 5,000 ಅಂತರದಲ್ಲಿ ಗೆಲ್ತಾರೆ, ಜಾಸ್ತಿ ಇಲ್ಲ. ಸಮ ಫೈಟ್ ಇದೆ, 5-6 ಸಾವಿರದಲ್ಲಿ ಗೆಲ್ತಾರೆ. ನಮ್ಮ ದೇವೇಗೌಡರು ಡ್ಯಾಮ್ ಮಾಡಿದ್ದಾರೆ, ಅದು ಹಾಸ್ಪಿಟ್ಲು, ಚನ್ನಪಟ್ಟಣ ಕಾಲೇಜ್ಗಳು. ಮಳೆ ಬಂತು ಅಂದರೆ ಸತ್ಯ, ಅದು ದೇವೇಗೌಡರದು ಇಲ್ಲಿ ಪ್ರಬಲ ಜಾಸ್ತಿ ಇದೆ ನಮಗೆ. ಅವರಿಂದ ನಾವು ಅನ್ನ ಉಣ್ತಾ ಇದ್ದೀವಿ, ಇಲ್ಲ ಅಂತಲ್ಲ. ನಮ್ಮ ಚನ್ನಪಟ್ಟಣದಲ್ಲೂ JDS ಬೆಳ್ತಿದ್ದು. ನಮ್ದು ಇಗ್ಲೂರು ಡ್ಯಾಮ್ ಇದೆಯಲ್ಲ, ಅವರು ನಮಗೆ ನೀರಾವರಿಗೆ ತಗೊಬಂದಿದ್ದೆ ಅವರು ದೇವೇಗೌಡರು. ಅದರಿಂದ ದೇವೇಗೌಡರು ನೋಡಿ, ಮೋದಿಯವ್ರು ನೋಡಿ ವೋಟ್ ಮಾಡಿದ್ದೀವಿ ನಾವು. ಸೊ ಎಲೆಕ್ಷನ್ ಅನೌನ್ಸ್ ಆದಾಗ ಒಂದು ಲೆಕ್ಕಾಚಾರಗಳಿತ್ತು. ಸೊ ನಿಖಿಲ್ ಕುಮಾರಸ್ವಾಮಿ ಹೊಸಬರು ಬರ್ತಾರೆ, ದೇವೇಗೌಡ ತುಂಬ ಚೆನ್ನಾಗಿದೆ, ಗೆದ್ಬಿಡ್ತಾರೆ ಅಂತ. ಒಂದು 30-40 ಸಾವಿರ. ಯಾಕೆ ಬರ್ತಾ 10,000ಕ್ಕೆ ಬಂದುಬಿಟ್ರಿ ಅಂತ? 10,000 ಅಂತಂದರೆ ಅವ್ರದ್ದು ಸರ್ಕಾರನೇ ಅವ್ರದ್ದಲ್ವ, ಗೌರ್ಮೆಂಟ್ ಸರ್ಕಾರನೇ ಅವ್ರದ್ದು. ಆದ್ದರಿಂದ ಕಾಂಗ್ರೆಸ್ ರನ್ನಿಂಗ್ ಗೌರ್ಮೆಂಟ್ ಇದೆ, ಅವ್ರು ಗೆಲ್ಸಿದ್ರೆ ಕೆಲಸ ಆಗತ್ತೆ ಅಂತ ಸ್ವಲ್ಪ ಎಳ್ದಿರ್ತಾರೆ ಅಷ್ಟೇ, ಹೊತ್ತು ಗೆಲ್ಲಕ್ಕಾಗಲ್ಲ ಅಂತೀರಿ. ನಿಖಿಲ್ ಹೆಂಗೆ ಕನ್ವರ್ಟ್ ಮಾಡೋದು ಇಷ್ಟೊಂದೆಲ್ಲ ಒಟ್ಟು? ಇಲ್ಲ, ಅವರು NDA ಅಭ್ಯರ್ಥಿ ಆದರೆ ಕಾರ್ಯಕರ್ತರು ಕೊಡೋಕೆ ಕುಮಾರಸ್ವಾಮಿ ಅವರು ದೇವೇಗೌಡರು ಇದ್ದರು. ಕಾರ್ಯಕರ್ತರು ಫೈಟ್ ಮಾಡೋಕ್ಕಾಗಲ್ಲ. ಇಲ್ಲಿ ನಾವು ಮೊದಲೇ ಸಿಮಿ ನಿಂಗರಾಜ್ ಕೊಟ್ಟು ನೋಡಿದ್ವಿ. ಓಕೆ, ಕಾರ್ಯಕರ್ತರು ಕೊಟ್ಟು ಆದ್ದರಿಂದ ಅವರು ಕಾರ್ಯಕರ್ತರು ಫೈಟ್ ಮಾಡೋಕ್ಕಾಗಲ್ಲ ಇಲ್ಲಿ ಅಂತ ಅಂದ್ಬಿಟ್ಟೆ ನಿಖಿಲ್ ಕುಮಾರಸ್ವಾಮಿ ತಗೊಬಂದು ನಾವು ಕ್ಯಾಂಡಿಡೇಟ್ ಮಾಡಿದ್ದು. ಇಲ್ಲ, ಕಾರ್ಯಕರ್ತ ಫೈಟ್ ಮಾಡೋಕ್ಕಾಗಲ್ಲ ಅಂತಂದರೆ ನಿಖಿಲ್ ಅವರು ನಿಲ್ಲಿಸಿದಾಗ ಎಷ್ಟು ಜನ ಬಂದರು? ಒಬ್ಬ ಕಾರ್ಯಕರ್ತ ನಿಲ್ಲಿಸಿದಾಗ ಅಷ್ಟೇ ಜನ ಬಂದಿರೋಲ್ವಾ? ಆದ್ರೂ ಅವ್ರ ಮಗನ ಹೆಸರು ಬ್ರ್ಯಾಂಡ್ ಅಲ್ಲ, ಇಷ್ಟೇ ಬ್ರ್ಯಾಂಡ್ಗೆ. ಅಂದರೆ NDA ಅಭ್ಯರ್ಥಿ ಅನ್ನೋ ಒಂದು ಇದಕ್ಕೆ ಅದೇ NDA ಅಭ್ಯರ್ಥಿಗೆ ಒಬ್ಬ ಕಾಮನ್ ಮ್ಯಾನ್ ಅಲ್ಲ. ಈಗ ಅವ್ರು ನಿಮ್ಮಂಥವನ್ನ ಅವ್ರನ್ನ ನಿಲ್ಲಿಸ್ಬಿಟ್ಟು ಒಂದು ಒಬ್ಬ ಕಾರ್ಯಕರ್ತನ ಇಷ್ಟು ಜನ ಬಂದು ಪಬ್ಲಿಸಿಟಿ ಮಾಡಿದರೆ ಗೆಲ್ತಾ ಇಲ್ಲ. ಅವಾಗ ಒಂಥರ ಚೇಂಜ್ ಆಗ್ತಿತ್ತೋ ಏನೋ. ಇಡೀ ಸ್ವಾರ್ಥಿಯಾಗಿ ಕೊಟ್ಟಿದ್ದಾರೆ. ಇಡೀ ಸರ್ಕಾರನೇ ಬಂದಿತ್ತಲ್ಲ ಇಲ್ಲಿಗೆ, ಕಾಂಗ್ರೆಸ್ನವ್ರದ್ದು. DCM, CM, ಗೃಹ ಮಂತ್ರಿ ಎಲ್ಲರೂ ಬಂದಿದ್ರಲ್ಲ. ಇಡೀ ಸರ್ಕಾರ ಇಂಗ್ಲೀಷ್ ಪರ ನಿಂತಿದೆ. ಇಡೀ JDS BJP ಮಾಡಲೇಬೇಕಲ್ಲ ಅವರು. ಅದು ಫೈಟ್. ಇಲ್ಲಿ ದೇವೇಗೌಡರು ಎಂಟ್ರಿ ಕೊಟ್ಟಿದ್ದಕ್ಕೇನೆ ಕನ್ವರ್ಟ್ ಆಯ್ತಾ ಒಂದಷ್ಟು ಅಂತ? ಇಲ್ಲ, ದೇವೇಗೌಡರು ಕೊಟ್ಟದಿಂದ ಕನ್ವರ್ಟ್ ಆಯಿತು. ಇನ್ನೊಂದು NDA ಅಭ್ಯರ್ಥಿ ಅಂತ ಇಲ್ಲಿ ನಾವು ಕೆಲವೊಂದು ಮತಗಳು ಅದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಈ ಸಲ. ಜಾತ್ಯತೀತವಾಗಿ ಮಾಡಿದ್ದಾರೆ ಈ ಸಲ. ಓಕೆ, ಅಂದರೆ ಈಗ ಮೋದಿ ನೋಡಿ ಮಾಡಿದ್ದಾರೆ, ದೇವೇಗೌಡರು ನೋಡಿ ಮಾಡಿದ್ದಾರೆ. ಈ ಮುಸ್ಲಿಮ್ಸ್ ಅವ್ರ ಓಟೆ ತುಂಬ ನಿರ್ಣಾಯಕ ಅಂತ. ಅವರು ನಿರ್ಣಾಯಕ ಏನಿಲ್ಲ, ಅವ್ರದ್ದು ನಮಗೆ ಒಂದು 5,000ದಿಂದ 6,000 ಓಟ್ ಬರ್ತದೆ. ಈಗ ಜಮೀರ್ ಅಹ್ಮದ್ ಹೇಳಿಕೆಯಿಂದ ಇನ್ನೂ ನಮಗೆ ಅವ್ರದ್ದು ಏನಿಲ್ಲ ಅಂತೇನಿಲ್ಲ, ಅವ್ರಿಗೆ ಜಾಸ್ತಿ ತೊಗೊಬೋದು. 28-27 ಸಾವಿರ ರೂಪಾಯಿ ಓಟ್ ಆಗಿದೆ ಅವ್ರಿಗೆ. ಇದ್ರೂ ನಮಗೆ JDSಗೆ ಒಂದು 5-6 ಸಾವಿರದಿಂದ ಓಟ್ ಆಗಿದೆ. JDSಗೆ ಓಕೆ, ಮುಸ್ಲಿಮ್ಸ್ ಅವ್ರದ್ದು ಓಟ್ ಆಗಿದೆ, ಬಟ್ ಮ್ಯಾಕ್ಸಿಮಮ್ ಆ ಕಡೆ ಆಗಿದೆ. ಆದರೂ ಹಳ್ಳಿಗಳ ಕಡೆ ಎಲ್ಲ ನಿಖಿಲ್ ಕುಮಾರಸ್ವಾಮಿ ಆಗಿದೆ. ಹೊಸ ಯೋಚನೆಗಳು ಇದೆ ಅಂತ ಆಗಿದೆ. ಓಕೆ, ಸೊ ಅಂದರೆ ಈಗ ಹೊಸದಾಗಿ ಕಾಲೇಜ್ ಹುಡುಗಿರಲ್ಲ, ನಿಖಿಲ್ ಕುಮಾರಸ್ವಾಮಿ ಓಟ್ ಹಾಕಿದ್ದಾರೆ. ಸೊ ಹಂಗಿಟ್ಟಲ್ಲಿ ಒಂದಷ್ಟು ಜಾಸ್ತಿ ತಗೊಳ್ತಾರೆ ಅಂತ ಅಷ್ಟೇ. ಆರಂಭದಲ್ಲಿ ಈ ಒಂದು 30,000 ಓಟ್ ಅಂತರ ಇತ್ತಲ್ಲ, 10,000 ಓಟು ಬಂತಲ್ಲ, ಯಾವ ಕಾರಣಕ್ಕೆ?
80,000 ಓಟು ಅಂತಂದರೆ ಈ ಇವರು ದೇವೇಗೌಡರು ಬಂದ ಮೇಲೆ ಚೇಂಜ್ ಆಗಿದ್ದದು ಅಂತಂದ್ರೆ ನಾವು ಟಪ್ಪಂಟ ಇದು ಇದು ಇದ್ರೂ ಅವ್ರ ಕಡೆ ಅಂತ ಹೇಳ್ತಿದ್ರು, ಅವ್ರ ಕಡೆ ಇಲ್ಲ ಅಂತಂದ್ರೂ ಇವ್ರಿಗೆ ಬೆನಿಫಿಟ್ ಆಯಿತು ನಿಖಿಲ್ ಕುಮಾರಸ್ವಾಮಿಗೆ. ಓಕೆ, ದೇವೇಗೌಡರು ಬಂದಿರೋದ್ರಿಂದ. ದೇವೇಗೌಡರು ಬಂದರು ಅಂದರೆ ಅವರು ಕಾರ್ಯಕರ್ತರು ಕೂಡ ಒಂದು ಒಗ್ಗಟ್ಟಾಗಿದ್ದರು. ಒಗ್ಗಟ್ಟ ಮಾಡಿದ್ದಾರೆ ಈ ಸಲ. ಚೆನ್ನಾಗಿ ಒಗ್ಗಟ್ಟಾಗಿತ್ತು. ಅಂದರೆ ನಿಖಿಲ್ ಕುಮಾರಸ್ವಾಮಿ ನಿಮ್ಮ ಮುಂದಿನ MLA. ಹಾಂ, ಪಕ್ಕ ಅನ್ಕೊಂಬಿಟ್ಟಿದ್ದೀರಾ? ಪಕ್ಕ ನೋಡು. ಆಹಾರೆಲ್ಲ ತಗೊಂಬಿಟ್ಟಿದ್ದೀರಾ? ರೆಡಿ ಇದ್ದೀರಾ? ರೆಡಿ ಇದೆ, ರೆಡಿ ಇದೆ. ಓಕೆ, ಹೆಂಗೆ ಈ ಕ್ಯಾಲ್ಕುಲೇಷನ್ ಎಲ್ಲ ಹೆಂಗೆ ಹೇಳ್ತೀರಾ ನೀವು ಅಂತ? ಇಲ್ಲ, ನಾವು ಮಾಡೇಬೇಕು ಅಂತ. ಇವರು ಅಲ್ಲಿಂದ ಆ ಪಕ್ಷದಿಂದ ಈ ಪಕ್ಷದಿಂದ ಆ ಪಕ್ಷ ಅವ್ರಿಗಿತ್ತು. ND ಅಭ್ಯರ್ಥಿ ಮಾಡ್ಕೊಳ್ಳಿ ಅಂತ ಕುಮಾರಸ್ವಾಮಿ ಅವರು ಹೇಳಿದರು, ಜೋಶಿ ಅವರು ಹೇಳಿದರು, ಅಶೋಕ್ ಅವರು ಹೇಳಿದರು ಅವ್ರಿಗೆ. ಇವರು ಮೊದಲೇ ಲೋಕಸಭೆಯಲ್ಲೇ ಮಾಡಿಲ್ಲ. ಇವರು ಯೋಗೇಶ್ವರ್ ಅವರು ಲೋಕಸಭೆಯಲ್ಲೇ ಮಾಡಿಲ್ಲ. ಮತ್ತು ಮಂಜುನಾಥ್ ಗೆದ್ರಲ್ಲ, ಗೆಲ್ತರು. ಇವಾಗ 15,000 ಓಟ್ ಬಂದಿತ್ತು ವಿಧಾನಸಭೆಯಲ್ಲಿ. ಲೋಕಸಭೆಯಲ್ಲಿ 80,000 ಬಂತು ಓಟು. ಹೌದು, 80,000 ಬಂತು. ಯಾರ ಮಾಡಿಲ್ಲ ಶ್ರಮದ ಪ್ರತಿಫಲ ಅವರು. ನಾವು ಅದಕ್ಕೋಸ್ಕರನೇ ಇದಕ್ಕೆ ಪಕ್ಷ ಅಂತಲ್ಲ, ಅವರು DK DK ಸುರೇಶ್ ಅವ್ರು ನಿಂತ್ಕೊಂಡಿದ್ರೆ ಇವ್ರಿಗೆ ಬರಲ್ಲ. ಅದೇ ಲೆಕ್ಕಾಚಾರದಲ್ಲಿ ಇವೆಲ್ಲ ಹಾಕೊಂಡಿರೋದು. ಆ ಲೆಕ್ಕಾಚಾರದಲ್ಲಿ 15,000 ಓಟ್ ಬಂದಿದ್ದು ಕಾಂಗ್ರೆಸ್ಗೆ ವಿಧಾನಸಭೆಯಲ್ಲಿ. ಲೋಕಸಭೆಯಲ್ಲಿ 80,000 ಚಿಲ್ಲರೆ ಒಂದು ಓಟ್ ಬಂತು ಅವ್ರಿಗೆ. ಅವ್ರಿಗೆ DK ಸುರೇಶ್ಗೆ ಏನು ಓಟ್ ಕೊಟ್ಟಿದ್ದಾರೆ, ಪೂರ್ತಿ ಉಂಡೆ ಬಂದ್ಬಿಡುತ್ತೆ ಅಂತ ಅನ್ಕೊಂಡಿದ್ದಾರೆ ಈಗ ಅನ್ಕೊಂಡಿದ್ರು. ಹೌದು ಕರೆಕ್ಟ್. ಸೊ ಅದ್ರ ಮೇಲೆ ಗೆದ್ಬಿಡ್ತೀವಿ ಅಂತ ಬರಲ್ಲ ಕತೆ ನಡೆಯಲ್ಲ ಇಲ್ಲಿ. ಅರ್ಧ ಓಟ್ ಆಗಲ್ಲ ಅದರಲ್ಲಿ ಅವ್ರಿಗೆ. 70% ತೊಗೊಂಡ್ರು ಇನ್ನು 30% ನಮ್ಗೆ ಆ ಓಟು ಆಗಿದೆ. ಏನಿದ್ರು ಪೊಡಪೆನಿಸು ಒಂದು 10,000 ಚಿಲ್ಲರೆ ನಾವು ಗೆಲ್ತೀವಿ. ಓಕೆ, ಅಂದರೆ ಈಗ JDSಗೆ ಪ್ಲಸ್ ಪಾಯಿಂಟ್ ಅಂದರೆ ದೇವೇಗೌಡರು ಬಂದು ಪ್ರಚಾರ ಮಾಡಿದ್ದು. NDA. ಕಾಂಗ್ರೆಸ್ಗೆ ಮೈನಸ್ ಪಾಯಿಂಟ್ ಅಂತಂದರೆ ಜಮೀರ್ ಅಹ್ಮದ್ ಹೇಳಿಕೆ ಒಂದು. ಆಮೇಲೆ ಇವ್ರದ್ದು ಒಂದು ಕೆಲವು ನ್ಯೂನತೆಗಳಿದೆ. ಇವ್ರ ಯೋಗೇಶ್ವರದು ಇದು ರೈಟ್ ನ್ಯೂಸ್.